ನಮಸ್ಕಾರ ವೀಕ್ಷಕರೇ. ನಾವು ಒಂದೇ ದಿನದಲ್ಲಿ 5 ದೇವಸ್ಥಾನ ನೋಡಿದ್ವಿ. ಅದು ಮೆಟ್ರೋ ಮತ್ತು ಆಟೋ ಬಳಸಿ. ಬಸ್ಸಿಗೂ ಹೋಗಿದ್ವಿ. ಬಸ್ಸು, ಆಟೋ, ಮೆಟ್ರೋ. ಮೊದಲಿಗೆ ನಾವು ಕೇವ್ ಟೆಂಪಲ್, ಗುಹಾಂತರ ದೇವಾಲಯ, ರಾಮಲಿಂಗೇಶ್ವರ ಸ್ವಾಮಿ ಗುಹಾಂತರ ದೇವಾಲಯ, ಅಲ್ಲಿಗೆ ಹೋದ್ವಿ. ಅಲ್ಲಿ ಎಲ್ಲ ನೋಡಿಕೊಂಡು ಅಲ್ಲಿ ಒಂದು 9:30, 9:45 ಅಷ್ಟೊತ್ತಿಗಿದ್ವಿ ಫ್ರೆಂಡ್ಸ್. ಅಂದರೆ ದೂರನೇ ಇದೆ ಜಾಸ್ತಿ ಅದು. ಅದಕ್ಕೋಸ್ಕರ ನಾವು ಮೆಟ್ರೋ ತೊಗೊಂಡು ಮೆಟ್ರೋಯಿಂದ ಕೇವ್ ಟೆಂಪಲ್ಗೆ ಹೋದ್ವಿ. ಅದು ಬನ್ನೇರುಘಟ್ಟ ರೋಡು. ಅದೇ ಸ್ವಲ್ಪ ದೂರ ಆಗಿತ್ತು. ಮತ್ತು ನಾವು ಅಲ್ಲಿಂದ ಮೀನಾಕ್ಷಿ ದೇವಸ್ಥಾನ ಬಂದು ತುಂಬ ಹತ್ತಿರನೇ ಇದೆ. ಒಂದು 10 ನಿಮಿಷ ನಡಿಬೋದು ಅಂತ ಹೇಳಿದ್ರು. ನಾವು ಟೈಮ್ ಇಲ್ಲದೆ ಇರೋದ್ರಿಂದ ನಾವು ಆಟೋ ತೊಗೊಂಡ್ವಿ. ಅಲ್ಲಿಂದ ಅಲ್ಲಿಗೆ ಒಂದು ಮಿನಿಮಮ್ ಅಷ್ಟೇ ಆಗುತ್ತೆ. ಮೀನಾಕ್ಷಿ ದೇವಸ್ಥಾನದಲ್ಲಿ ನಮಗೆ ದೇವ್ರದ್ದು ಫೋಟೋ ಎಲ್ಲ ತೆಗಿಯೋಂಗಿಲ್ಲ ಅಂತ ಬೋರ್ಡು ಹಾಕಿದ್ರು, ಅಲ್ಲಿರೋರು ಹೇಳಿದ್ರು. ಮತ್ತು ನಾವು ಅಲ್ಲಿಂದ ಮತ್ತೆ ಮೆಟ್ರೋ ಮತ್ತು ಆಟೋ ತೊಗೊಂಡು ಅಗರಕ್ಕೆ ಬಂದ್ವಿ. ಅಲ್ಲಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. 3 ದೇವಸ್ಥಾನ ಒಂದೇ ಕಡೆ ಇದೆ ಅಗರದಲ್ಲೇನೆ. ಅಭಯ ಆಂಜನೇಯ ಸ್ವಾಮಿ ಮೊದಲಿಗೆ ನಾವು ಫಸ್ಟು ಅಭಯ ಆಂಜನೇಯ ಸ್ವಾಮಿಗೆ ಹೋದ್ವಿ. ಅಲ್ಲಿ 11 ಗಂಟೆ ಆಗಿತ್ತು. ದೇವಸ್ಥಾನ ತೆಗೆದಿದ್ರು ಹಂಗೆ. ಅಂದರೆ ಅದು ತುಂಬ ದೊಡ್ಡದು ದೇವಸ್ಥಾನ. ಒಂದು 110 ಅಡಿ 108 ಅಡಿ ಏನೋ ಹೇಳಿದ್ರು. ಅಷ್ಟು ದೊಡ್ಡದು ಆಂಜನೇಯ ಸ್ವಾಮಿ ಇದೆ, ವಿಗ್ರಹ ಮಾಡಿದ್ದಾರೆ. ಇಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಇದು ಸಣ್ಣದಿದೆ, ಹಿಂಭಾಗ ದೊಡ್ಡದು ಮಾಡಿದ್ದಾರೆ. ಇಲ್ಲಿ ಸೀತಾ, ರಾಮಭಕ್ತ ಹನುಮಂತ ಮತ್ತು ರಾಧಾ ರುಕ್ಮಿಣಿ ಸಮೇತ ಶ್ರೀಕೃಷ್ಣನ ದೇವಸ್ಥಾನ. ಇದು ಅಗರ ಸರ್ಕಲಲ್ಲೇ ಇದೆ. ತುಂಬಾ ವಿಶೇಷವಾಗಿದೆ, ಅದ್ಭುತವಾಗಿದೆ. ದೇವಸ್ಥಾನ ಮಾತ್ರ ಎಷ್ಟು ವಿಶಾಲವಾಗಿದೆ ಅಂದರೆ ಅಷ್ಟೊಂದು ದೊಡ್ಡದಾಗಿದೆ. ಅದು ಅಗರ ಸರ್ಕಲಲ್ಲೇ ಇದೆ. ಮತ್ತು ಅದ್ರ ಪಕ್ಕದಲ್ಲೇ ಒಂದು 5 ನಿಮಿಷ ಆ ಕಡೆ ರಸ್ತೆ ದಾಟ್ಕೊಂಡು ಹೋದರೆ ಜಗನ್ನಾಥ ಟೆಂಪಲ್ಲು. ಇದಂತೂ ತುಂಬಾ ಚೆನ್ನಾಗಿದೆ. ನಾವು ಯಾವಾಗಲೂ ಪುರಿ ಜಗನ್ನಾಥ ಅಲ್ಲಿ ಹೋಗಿ ಆ ಭಗವಂತನ ನೋಡ್ತಾ ಇದ್ವಿ. ಏನಂದರೆ ಇಲ್ಲೇ ನಮ್ಗೆ ಅದು ಸಿಕ್ತಲ್ಲ, ಅದೊಂದು ನಮಗೆ ಸಮಾಧಾನ. ಕೃಷ್ಣ ಪರಮಾತ್ಮ, ಸುಭದ್ರ ಮತ್ತು ಬಲರಾಮ ಇವರು ನೋಡಿ. ಥ್ಯಾಂಕ್ ಯು.